ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರವನ್ನು ನಾಳೆ ಮಾಡ್ತಾ ಇದ್ದಾರೆ. ಈಗಾಗಲೇ ಇವತ್ತು ದೆಹಲಿಗೂ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯ ಭೇಟಿ ಮಾಡುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳು ದಂಡು ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರುವಂತ ನಿಟ್ಟಿನಲ್ಲಿ ವಾದ್ಯಗೋಷ್ಠಿ ಕೂಡ ಈಗಾಗಲೇ ನುಡಿಸುವಂತ ಒಂದು ಕೆಲಸವನ್ನ ಇಲ್ಲಿ ಕಲಾವಿದರ ತಂಡ ಮಾಡ್ತಾ ಇದೆ. ಮುಖ್ಯವಾಗಿ ನಾನು ಮಾತಾಡ್ತೀನಿ, ಮುತ್ತುರಾಜ್ ಅನ್ನುವಂತವರು ಸಿನಿಮಾ ಕಲಾವಿದರು, ಅವ್ರು ನಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಸರ್, ನಿನ್ನೆಯಿಂದನೂ ಕೂಡ ಒಂದು ತಂಡದ ಜೊತೆಗೆ ವಾದ್ಯಗೋಷ್ಠಿಯನ್ನು ನುಡಿಸ್ತಾ ಇದ್ದಾರೆ. ಸರ್, ಇದಕ್ಕೆ ಕಾರಣ ಏನು, ಇಡೀ ಒಂದು ಭಾರತ ದೇಶವೇ, ಬರೀ ಕರ್ನಾಟಕ ಅಲ್ಲ, ಬರೀ ಭಾರತ ದೇಶವೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇರೋದು ಒಂದು ಸಂತೋಷದಲ್ಲಿ ತೇಳ್ತಾ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಈ ಮಂಗಳವಾದ್ಯ ಡೋಲು ನಾದಸ್ವರ ಶಾಲೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು 2013-18 ಅವಧಿಯಲ್ಲಿ ನಮಗೆ ಆ ಶಾಲೆಯನ್ನು ಮಾಡಿಕೊಟ್ರು. ಅದೇ ರೀತಿ ಅಭಿವೃದ್ಧಿ ನಿಗಮ, ಏನು ನಮ್ಮ ಕ್ಷೌರಿಕರಿಗೆ ಸವಿತಾ ಮಹರ್ಷಿ ಒಂದು ಜಯಂತಿ ಇರ್ಬೋದು, ಸವಿತಾ ಅಭಿವೃದ್ಧಿ ನಿಗಮ ಇರ್ಬೋದು, ಮತ್ತೆ ನಮ್ಮ ಒಂದು ಸವಿತಾ ಭವನಗಳಿಗೆ ಕೋಟ್ಯಾಂತರ ರೂಪಾಯಿ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅನುದಾನ ಕೊಟ್ಟಿದ್ದಾರೆ. ಹಾಗಾಗಿ ಬಹಳಷ್ಟು ಸವಲತ್ತುಗಳನ್ನು ಸಾಹೇಬರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಮತ್ತೆ ಈಗ ಮತ್ತೆ ಒಳ್ಳೊಳ್ಳೆ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಬೇಕು. ಮತ್ತೆ ಏನು ಮಂಗಳವಾರದ ಮುಖಾಂತರ ಅವರಿಗೆ ಒಂದು ಶುಭ ಕೋರಿ ಈ ಜನತೆಗೆ ಹೇಗೆ 2013-18 ಒಂದು ಸುವರ್ಣ ಯುಗ ಅಂತ ಹೇಳ್ಬೋದು, ಆ 5 ವರ್ಷಗಳ ಕಾಲ ಎಲ್ಲರೂ ನೆಮ್ಮದಿಯಾಗಿ ಬದುಕ್ತಾ ಇರ್ತಕ್ಕಂಥ ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲ ಸಮುದಾಯದವರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲ ಜನಾಂಗದವರಿಗೆ ಅಧಿಕಾರವನ್ನು ಹಂಚಿದಂಥ ಏಕೈಕ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಹಾಗಾಗಿ ಬಡವರ ನೆಮ್ಮದಿ ಜೀವನಕ್ಕೆ, ಏನು ಹಸಿವು ಮುಕ್ತ ಕರ್ನಾಟಕಕ್ಕೆ ಕಾರಣರಾದಂಥವರು. ಇವತ್ತು ಸಹಿತ ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಇದು ಮಾಡಿದ್ದಾರೆ. ಅದೇ ರೀತಿ ಕರೆಂಟ್ ಇರ್ಬೋದು, ಗೃಹ ಭಾಗ್ಯ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಈ ಥರದ ಹಲವಾರು ಒಂದು 5 ಇದು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯಗಳಲ್ಲಿ ಹೆಚ್ಚಾಗಿ ಸುಮಾರು 80-90% ಎಲ್ಲ BPL ಒಂದು ಅನುಭವದಾರರು. ಹಾಗಾಗಿ ಎಲ್ರಿಗೂ ಅನುಕೂಲ ಆಗುತ್ತೆ, ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಶುಭ ಕೋರಲಿಕ್ಕೆ ಮಂಗಳವಾರದ ಮುಖಾಂತರ ಸಾಹೇಬರಿಗೆ ಶುಭ ಕೋರ್ತಾ ಇದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಆಗಿ ಮುಖ್ಯಮಂತ್ರಿ ಆಗಿರಬೇಕು ಅಂತ ಬಯಸ್ತೀರಾ ಸರ್ ನೀವು? 2013-18 ಇದ್ರು ಅಂತ ಹೇಳಿದ್ರಿ. ಈ 28 ಕೂಡ ಇರಬೇಕು ಅಂತ ಬಯಸ್ತೀರಾ ತಾವು? ಇನ್ನ 25 ವರ್ಷ ಇರಬೇಕು ಅಂತ ನಮ್ಗೆ ಆಸೆ. ಯಾಕಂದ್ರೆ ಇಂಥ ಒಬ್ಬ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ನಂಬರ್ 1 ಮುಖ್ಯಮಂತ್ರಿ, ಒಳ್ಳೆ ಮುಖ್ಯಮಂತ್ರಿದ ಇದು ತಗೊಂಡಿರ್ತಕ್ಕಂಥವ್ರು ಇನ್ನು 25 ವರ್ಷ ಸಾಹೇಬರ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋದು ನಮ್ಮ ಆಸೆ. ಮುಖ್ಯವಾಗಿ ಇನ್ನು ಕಲಾವಿದರ ತಂಡದ ನೇತೃತ್ವ ವಹಿಸಿರುವಂತಹ ಮುತ್ತುರಾಜ್ ಹೇಳುವಂತಹ ಮಾತು, ಇನ್ನು ಮುಖ್ಯವಾಗಿ ನಾವು ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ನೋಡಬಹುದು, ಅಭಿಮಾನಿಗಳು ಕೂಡ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಈಗಾಗಲೇ ಶಾಸಕರ ಬೆಂಬಲಿಗರು ಸೇರಿದಂತೆ ಸಿದ್ದರಾಮಯ್ಯನ ಅಭಿಮಾನಿಗಳ ದಂಡೆ ಇಲ್ಲಿ ಸೇರಿರುವಂತದ್ದು. ಒಂದಷ್ಟು ಜನ ಅಭಿಮಾನಿಗಳು ಸಿದ್ದರಾಮಯ್ಯ ಮನೆ ಒಳಗಡೆ ಇದ್ದಾರೆ, ಒಂದಷ್ಟು ಜನ ಅಭಿಮಾನಿಗಳು ಹೊರಗಡೆ ಇರುವಂತದ್ದು. ಮತ್ತೆ ಈಗಾಗಲೇ ನಾವು ವಿಶೇಷವಾಗಿ ಗಮನಿಸಬಹುದು, ಇವತ್ತು ಸಿದ್ದರಾಮಯ್ಯ ಅವರು ನಾಳೆ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಿದ್ದಾರೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಸಾಕಷ್ಟು ಬೆಂಗಾವಲು ವಾಹನವನ್ನು ಈಗಾಗಲೇ ಇಲ್ಲಿ ಕರೆತರಲಾಗಿರುವಂತದ್ದು. ಅಂದ್ರೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿರುವಂತಹ ವಾಹನಗಳು ಮತ್ತೆ ಬೆಂಗಾವಲು ಪಡೆ ಅಂತ ಹೇಳ್ಬೋದು. ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಭದ್ರತೆಗಾಗಿ ಈಗ ಒಂದು ಬೆಂಗಾವಲು ಪಡೆ ಬಂದಿರುವಂತದ್ದು. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಭಿಮಾನಿಗಳು ಬಂದಿದ್ದಾರೆ. ನಾನು ಅವ್ರನ್ನು ಕೂಡ ಅವ್ರು ಮಾತಾಡ್ತೀನಿ. ಎಲ್ಲಿಂದ ಬಂದಿದ್ದೀರಿ? ನಾವು ಬಿಜಾಪುರ ಜಿಲ್ಲಾ ಸುದ್ದಿ ಸರ್. ಏನ್ ಹೇಳ್ತೀರಿ? ಸಿದ್ದರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೊಂದೊಳಗೆ ಅನ್ನಭಾಗ್ಯ, ಅವು ಇವು 108 ಯೋಜನೆಗಳನ್ನು ಮಾಡ್ತಾರೆ. ಇನ್ನೊಂದೊಳಗೆ ನಾವು ಸಿಂಧಿಗಿಂದ ಏನಾದ್ರು ಮುದ್ದಮ್ಮ ಸಿದ್ದರಾಮಯ್ಯ ಸರ್ ಬಂದಿದ್ದೆ ನಾವು. ಮತ್ತೇನಿಲ್ಲ. ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ದಾವಣಗೆರೆಯಿಂದ ಪಾದಯಾತ್ರೆ ಮುಖಾಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತಂದು ಪಾದಯಾತ್ರೆ ಮುಖಾಂತರ ನಾವು ಇಲ್ಲಿ ಬಂದಿದ್ದೀವಿ. ಅವ್ರಿಗೆ ಸಾಹೇಬರು ಒಳಗ್ ಬಿಡ್ತಾ ಇಲ್ಲ, ಹೋಗಕ್ ಬಂದಿದ್ದೀವಿ ಸಾಹೇಬ್ರು ನೋಡಕ್ಕೆ. ಏನ್ ಹೇಳ್ತೀರಿ? 2ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಕರ್ನಾಟಕ ಜನತೆಗೆ ಒಳ್ಳೇದ್ ಮಾಡ್ತಾರ ಅಂತಂದು ನಾವು ಭರವಸೆನ ಹೇಳಿ ನಾವು ಹಂಗಾಗಿ ಪಾದಯಾತ್ರೆ ಮುಖಾಂತರ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ನಾವು ದಾವಣಗೆರೆಯಿಂದ ನಾವು ಪಾದಯಾತ್ರೆ ಬಂದಿದ್ದೀವಿ. ಎಷ್ಟು ಜನ ಬಂದಿದ್ದೀರಾ? ಯಾವತ್ತು ಹೊರಟಿದ್ದು ಸರ್? ನಾವು ಸೋಮವಾರ ಹೊಂಟದ್ದು, ನಿನ್ನೆ ಮಧ್ಯಾಹ್ನ ಬೆಂಗಳೂರು ರೀಚ್ ಆಗಿ ಇವನು ನಮ್ಮ ಫ್ರೆಂಡ್ ಇಲ್ಲೇ ಬೆಂಗಳೂರಲ್ಲಿ ಅದ, ಹಂಗ ಕರ್ಸಿದ್ದು. ಓಕೆ, ಹೇಳಿ ಸರ್, ಏನ್ ಹೇಳ್ತೀರಿ ಸರ್? ನಾವು ಗುಲ್ಬರ್ಗ ಜಿಲ್ಲಾ ಆಳಂದ್ ತಾಲೂಕಲ್ಲಿಂದ ಬಂದಿದ್ದೇವೆ ಸರ್. 600 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದಿದ್ದೆವು. ಸಿದ್ದರಾಮಯ್ಯ ಸರ್ ಮೊದಲು ಮುಖ್ಯಮಂತ್ರಿ ಆದಾಗ ಕ್ಷೀರ ಭಾಗ್ಯ, ಅನ್ನ ಭಾಗ್ಯ, ಕೆಲವು ಭಾಗ್ಯಗಳನ್ನು ಮಾಡಿ ಜನತೆಗೆ ಮನಸ್ಸು ಗೆದ್ದಿದ್ದಾರೆ. ಅದಕ್ಕೆ ಕರ್ನಾಟಕ ಜನರವರಿಗೆ ಈ ಸಲ ಪೂರ್ತಿ ಬಹುಮತ ಕೊಟ್ಟಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಆದಕ್ಕೆ ಮತ್ತೆ ಆಡಳಿತ ಸರಿಯಾಗಿ ಮಾಡ್ತಾರೆ ಅವರು. ನಾವು ಅವರ ಆಪ್ತ ಮಿತ್ರರಾದ BR ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಮನವಿ ಪತ್ರ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮನೆ ಮುಂದೆ ನಾವು ಬಂದು ನಿಂತಿದ್ದೀವಿ. 700 ಕಿಲೋಮೀಟರ್ ಇಂದ ಬಂದಿದ್ದೀವಿ. ಈಗ 5 ವರ್ಷ ಹಿಂದಿನ ಪೀರಿಯಡ್ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಅದಕ್ಕೆಲ್ಲಾ ನಿರೀಕ್ಷಣೆ ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಇಟ್ಟು ಕರ್ನಾಟಕ ಜನ ಬಹುಮತ ಕೊಟ್ಟಿದ್ದಾರೆ. ಅದಕ್ಕೆ ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆಳಂದ್ ತಾಲೂಕಿನಿಂದ BR ಪಾಟೀಲ್ ಶಾಸಕರು
ಗಡಿ ಪ್ರದೇಶದಲ್ಲಿ ಇದ್ದಾರೆ. ಒಂದು ಸಲನೂ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಅದಕ್ಕೇನದಲ್ಲ ಆಳಂದ್ ತಾಲೂಕಿನಿಂದ ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ ನಾವು ಆಳಂದ್ ತಾಲೂಕಿನಿಂದ ಬಂಜಾರ ಸಮಾಜದವರು ಎಲ್ಲ ಸಾಹೇಬ್ರಿಗೆ ಮನವಿ ಪತ್ರ ಕೊಡ್ಲಕ್ ಬಂದಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಅವರು ಸಚಿವ ಸ್ಥಾನ ಕೊಡ್ರಿ, ನೀವು ಚಾನ್ಸ್ ಕೊಡ್ರಿ BR ಪಾಟೀಲ್ ಅವರಿಗಂತ ಮನವಿ ಪತ್ರ ಕೊಡ್ಲಕ್ ಬಂದಿದ್ದೀವಿ. ನಿಮ್ಮ ಶಾಸಕರ ಜೊತೆಗೆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತೀರಾ ಸರ್ ತಾವು? ಹೌದು, ಸಿದ್ದರಾಮಯ್ಯ ಅವರು 5 ವರ್ಷ ಅವರು ಆಗಿದ್ದಾರೆ. ಮತ್ತೆ ಅವ್ರೀಗ ಒಳ್ಳೆ ಆಗ್ಯಾದಂತ ಹೇಳಿ ಎಲ್ಲಾ ಸಮಾಜದಿಂದ ನಾವು ಆಳಂದ್ ತಾಲೂಕಿನಿಂದ ಮತ್ತ ನಮ್ಮ BR ಪಾಟೀಲ್ ಅವ್ರೀಗ ಮತ್ತು ಇದು ಮಿನಿಸ್ಟರ್ ಕೊಡ್ಬೇಕಂತ ಹೇಳಿ ನಾವು ಅವ್ರೀಗ ಮನವಿ ಬಂದ್ರೆ ಕೊಡ್ಲಕ್ ಬಂದಿದ್ದೇವೆ. ಇದು ಅಭಿಮಾನಿಗಳ ಮಾತು. ಇನ್ನು ಮುಖ್ಯವಾಗಿ ವಿಶೇಷವಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ವಿಶೇಷ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಮನೆ ಮುಂದೆ ಒಂದು ರೀತಿ ಸಂಭ್ರಮವನ್ನ ಮಾಡಿದ 2ನೇ ಬಾರಿಯಾಗಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೂ ಕೂಡ ಇವತ್ತು ನಾಳೆಯಿಂದ ಏನು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರಿಗೆ ವಿಶೇಷವಾಗಿ ಇವತ್ತಿನಿಂದ ವಿಶೇಷವಾದಂತಹ ಒಂದು ಭದ್ರತೆಯನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಸಜ್ಜಾಗಿರುವಂತದ್ದು. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಸಿದ್ದರಾಮಯ್ಯನವರು ದೆಹಲಿಗೆ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಒಂದಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರ್ತಕ್ಕಂಥ ಶಾಸಕರು ಸಿದ್ದರಾಮಯ್ಯ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಮಂತ್ರಿ ಸ್ಥಾನಕ್ಕೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜಿಬಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.